ಮಾಂಸ ಸಿಗುತ್ತೆ. ಮಾಂಸ ಸಿಗುತ್ತೆ. ಮತ್ತೆ ಇಲ್ಲಿ ಇಚ್ಗದ ಮೆತ್ತಗ ಹೋಗುತ್ತಾ ಅಥವಾ ಗಟ್ಟಿ ಇರುತ್ತಾ ಅನ್ನೋದು ಗೊತ್ತಾಗುತ್ತಿಲ್ಲ. ಇದ್ರೆ ಗೊಣ್ಣೆ ಇರ್ತದೆ, ರೋಗ ಸಿಂಬಳ ಬಂದಿರುತ್ತೆ, ಅದನ್ನ ನೋಡ್ತಾರೆ. ಇಲ್ಲಿ ಗುಳ್ಳೆ ಪಳ್ಳೆ ಆಗ್ಯಾವಂತ ಇಷ್ಟನ್ನ ಕಣ್ಣಾಡಿಸ್ತಾರೆ. ಕೆಲವರು ಕಣ್ಣನ್ನ ಇಲ್ಲಿ ಗುಡ್ಡೆ ನೋಡ್ತಾರೆ. ಕುರಿ ನಿಮ್ಮನ್ ಕೈ ಬಿಟ್ಟಿಲ್ಲ? ಇಲ್ಲ, ಖಂಡಿತ ಕೈ ಬಿಟ್ಟಿಲ್ಲ. ಚೆನ್ನಾಗೆ ನಾವು ಒಂದ್ ಪಕ್ಷಕ್ಕೆ ಜಮೀನು ಏನು ಇಲ್ಲ ಅಂತ ಅಂದ್ರೂ ಒಂದು 20-30 ಒಂದ್ ಸೈಟ್ ಜಾಗ ಇದ್ರು ಸಹ ನಾವು ಇವತ್ತು ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಪ್ರತಿ ತಿಂಗಳು ಬೆಂಗಳೂರಾಗ ಏನು ಇನ್ವೆಸ್ಟ್ ಅಂತಾರ ಅಷ್ಟನ್ನ ಅಮೌಂಟ್ ನಾವ್ ಇಲ್ಲೇ ದುಡಿಬಹುದಂತ ಕಾನ್ಫಿಡೆಂಟ್ ಕೊಟ್ಟಿರೋದೆ ಈ ಪಟ್ಲಿಮರಿ ಸಾಕು. ಮೌಳಿ ಅಂತ, ಅದು ಬಸವನ ಬಾಗೇವಾಡಿಯಿಂದ ತಂದ್ವಿ. ಯಾವ್ದು ಮೌಳಿ ತೋರಿಸ್ತೀರಾ? ಒಂದು ಬಸವನ ಬಾಗೇವಾಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಸುಮಾರು 100 ಕೆಜಿಯಿಂದ 150 ಕೆಜಿ ಇಳುವರಿ ಬರ್ತದೆ. ಈ ಕಡೆ ಭಾಗದಾಗ ಇದನ್ನ ಲಕ್ಷ್ಮಿ ಸ್ವರೂಪಿ ಅಂತ ಸಮೇತ ಇದನ್ನ ಸಾಕಾಣಿಕೆ ಮಾಡ್ತಾರೆ. ಲಕ್ಷ್ಮಿ ಸ್ವರೂಪಿ ಅಂದ್ರೆ ದುಡ್ಡು ಮಾಡ್ಕೊಡುತ್ತೆ ಅನ್ನೋ ಒಂದು ಇದಕ್ಕೆ ಅಲ್ಲಿ ಆ ಭಾವನೆ ಇದೆ. ಇದು ಹೆಚ್ಚು ತೂಕನೂ ಬರ್ತೈತೆ, ಒಳ್ಳೆ ತಳಿ. ಆದ್ರೆ ಇದಕ್ಕೆ ಅತಿ ಹೆಚ್ಚು ಮರಿ. ಇದು 4 ತಿಂಗಳು ಮರಿ ತಂದಿದ್ರಾ ಸರ್? ತಂದಿದ್ವಿ. 26,000 ಕೊಟ್ಟಿದ್ವಿ ಇದಕ್ಕೆ. 26,000 ರೂಪಾಯಿ ಕೊಟ್ಟಿದ್ವಿ. 26,000 ಕೊಟ್ಟಿದ್ವಿ. 4 ತಿಂಗಳು ಮರಿಗೆ 4 ತಿಂಗಳು ಮರಿಗಿಗೆ 26,000 ಕೊಟ್ಟಿದ್ರಾ? ಹೌದು. ಈಗ ಇನ್ನ ಅಲ್ಲು ಹಾಕಿಲ್ಲ. ಯಾರನ್ನ ಬಂದ್ರೆ ಇದನ್ನ ಮುದಿದು ಪಟ್ಲಿ ಅಂತ ಹೇಳಿ ಅಲ್ಲಿ ಹಿಡಿಯಕ್ ಹೋಗ್ತಾರೆ. ಇವಾಗ ಕರೆಕ್ಟ್ ಜನವರಿ 26ಕ್ಕೆ ಅದು 1 ವರ್ಷ ಆಗೈತೆ. ವರ್ಷದ ಮೇಲೆ 2 ತಿಂಗಳಿಗೆ ಅಲ್ಲ ಹಾಕುತ್ತೆ. ಇನ್ನ ಅಲ್ಲ ಹಾಕಿಲ್ಲ, ಕ್ರಾಸಿಂಗಿಗೂ ಇನ್ನ ಬಂದಿಲ್ಲ ಅದು. ಹಂಗ ಆಗ್ಬಿಟ್ಟು ಅದ್ರದ್ ನೋಡ್ರಿ ಜಾಡು ಹೆಂಗೈತೆ. ಅದು ದಷ್ಟ ಪುಷ್ಟವಾಗಿರೋದ್ರಿಂದ ಮರಿ ಹೆಚ್ಚು ತೂಕ ಬರೋದ್ರಿಂದ ಅದಕ್ಕೆ ಬೇಡಿಕೆ ಇರ್ತವೆ. ಈಗ ಅಂದಾಜು ಅದ ಏನ್ ರೇಟಿಗೆ ಹೋಗ್ಬೋದು ಸರ್? ನೀವು ಕೊಡ್ತೀರಾ ಅಂದ್ರು? ನಾವ್ ಕೊಡ್ತೀವಿ ಅಂದ್ರೆ 30,000 ರಿಂದ 35,000 ರೂಪಾಯಿ ಕೇಳ್ತಾ ಇದಾರೆ ಸರ್. ಅದ್ರದ್ದು ಏನಿಲ್ಲ ಅಂತ ಅಂದ್ರೂ 1 ಲಕ್ಷಕ್ಕವರೆಗೂ ಮಾರೋವರೆಗೂ ನಾವು ಕೊಡೋದಿಲ್ಲ. ನಮಸ್ತೆ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡ್ತೀರಾ? ಜಿ ವಿಜಯ್ ಕುಮಾರ್ ಸಣ್ಣ ಗುರುಸಿದ್ದಪ್ಪ ಅಂತ, TN ಕೋಟೆ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇದು ತೋಟದಲ್ಲೇ ವಾಸ ಆಗಿದ್ವಿ ನಾವು. ಸುಮಾರು 1 ವರ್ಷದಿಂದ ಈ ಪಟ್ಲಿ ಮರಿ ಕುರಿನ ಸಾಕ್ತಾ ಇದೀವಿ ಸರ್. ಇದು ಕುರಿ ಸಾಕಕ್ಕೆ ಏನ್ ಕಾರಣ ಸರ್? ಕುರಿ ಏನಿಲ್ಲ, ನಾವು ತೋಟ ಐತೆ, ತೋಟದಲ್ಲಿ ಸೆಡೆ ಹುಲ್ಲು ಹೆಚ್ಚಾಗಿರೋದ್ರಿಂದ ಉಪಕಸಬಾಗಿ ನಾವು ಕುರಿ ಸಾಕಾಣಿಕೆ. ಮನೆಗೆ ಹಸು, ಒಂದು ಎಮ್ಮೆ ಇದೆ, ಅದ್ರ ಜೊತೆಗೆ ಕೋಳಿಗಳನ್ನ ನೋಡ್ಕೊಂತ ಇದೀವಿ. ಹಿಂಗೆ ಕೃಷಿ ಜೊತೆಗೆ ನಮ್ಗೆ ಹೆಲ್ಪ್ ಆಗಂಗೆ ಪಾರ್ಟ್ ಟೈಮ್ಗೂ ಕೆಲಸ ಆಗ್ಬೇಕು, ಒಂದ್ ಸ್ವಲ್ಪ ನಮ್ಮ ಮನೆ ಖರ್ಚಿಗೂ ದುಡ್ಡು ಬರಂಗೆ ಉಪಕಸುಗಳಾಗಿ ಕುರಿ ಸಾಕಾಣಿಕೆ, ಹಸು, ಕೋಳಿ ಮಾಡ್ಕೊಂತ ಹೋಗ್ತಾರೆ. ಈಗ ಕುರಿ ಸಾಕಾಣಿಕೆಯಿಂದ ನಿಮಗೆ ಅನುಕೂಲ ಆಗಿದೆಯಾ? ಇಲ್ಲ, ಖಂಡಿತ. ಈಗ ಕೃಷಿ ಜೊತೆಗೆ ಹೆಚ್ಚಿನ ಆದಾಯ ನಾವು ನಿರೀಕ್ಷೆ ಮಾಡ್ತಿರೋದೇ ಕುರಿ ಸಾಕಾಣಿಕೆಯಿಂದ. ಈಗ ಅಡಿಕೆ ಗಿಡ ಇಕ್ಕಿದ್ವಿ, ಅಡಿಕೆ ಗಿಡ 5 ವರ್ಷಕ್ಕೆ ಬರುತ್ತೆ. ಅಲ್ಲೇವರೆಗೆ ನಮ್ಮ ಮನೆ ಉಪಕಸವಾಗಿ ದುಡ್ಡಿಗೆ ಎಲ್ಲದಕ್ಕೂ ನಾವು ಪಟ್ಲಿ ಮರಿನೇ ಆಶ್ರಯಿಸಿದ್ವಿ. ಹಂಗಂದ್ರೆ ಈಗ ಏನೋ ಅಕಸ್ಮಾತ್ ಒಂದ್ ಸ್ವಲ್ಪ ಮನೆಗೆ ಏನೋ ತೊಂದರೆ ಆಗೈತೆ, ಖರ್ಚಿಗೆ ದುಡ್ಡು ಬೇಕಂದ್ರೆ ಒಂದ್ ಕುರಿ ತಗೊಂಡೋಗಿ ಮಾರ್ಬಿಡ್ತೀರಾ? ಇಲ್ಲ, ಖಂಡಿತ ಸರ್. ನಮಗೆ ಪ್ರತಿ 3 ತಿಂಗಳಿಗೆ, ಎಮರ್ಜೆನ್ಸಿ ಇದ್ರೆ ತಿಂಗಳಿಗೂ ನಮಗೆ ಪಟ್ಲಿ ಮರಿ ಕುರಿಗಳಿಂದಾನೇ ಚೆನ್ನಾಗಿ ಆದಾಯ ಇದೆ. ಯಾವತ್ತು ಕುರಿ ನಿಮ್ಮನ್ ಕೈ ಬಿಟ್ಟಿಲ್ಲ? ಇಲ್ಲ, ಖಂಡಿತ ಕೈ ಬಿಟ್ಟಿಲ್ಲ. ಚೆನ್ನಾಗೆ ನಾವು ಒಂದ್ ಪಕ್ಷಕ್ಕೆ ಜಮೀನು ಏನು ಇಲ್ಲ ಅಂತ ಅಂದ್ರೂ ಒಂದು 20-30 ಒಂದ್ ಸೈಟ್ ಜಾಗ ಇದ್ರು ಸಹ ನಾವು ಇವತ್ತು ಜೀವನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಪ್ರತಿ ತಿಂಗಳು ಬೆಂಗಳೂರಾಗ ಏನು ಇನ್ವೆಸ್ಟ್ ಅಂತಾರ ಅಷ್ಟನ್ನ ಅಮೌಂಟ್ ನಾವ್ ಇಲ್ಲೇ ದುಡಿಬಹುದಂತ ಕಾನ್ಫಿಡೆಂಟ್ ಕೊಟ್ಟಿರೋದೆ ಈ ಪಟ್ಲಿ ಮರಿ ಸಾಕಾಣಿಕೆ. ಆಯ್ತು ಸರ್, ಇಷ್ಟೆಲ್ಲ ಹೇಳ್ತೀರಲ್ಲ, ಕುರಿ ತಂದು ಸಾಕಾಣಿಕೆ ಮಾಡ್ತಿದ್ದೀರಾ ಅಂದ್ಮೇಲೆ ಅವಾಗ ಖುಷಿ ಇರುತ್ತೆ. ಮಾರಾಟ ಮಾಡ್ಬೇಕಾದ್ರು ಅಷ್ಟೇ ಖುಷಿ ಇರುತ್ತಾ? ಖಂಡಿತ ಇರುತ್ತೆ. ಯಾಕಂದ್ರೆ ನಾವು ಅದನ್ನ ನೆಗ್ಲಿಜೆನ್ಸಿ ಮಾಡಿದಾಗ ಅದು ಇಳುವರಿ ಬಂದಿಲ್ಲ ಅಥವಾ ರೋಗಕ್ಕೆ ಬಾಧೆ ಆಗೈತೆ ಅಂದಾಗ ಮಾತ್ರ ನಮಗೆ ನಷ್ಟ ಆಗುತ್ತೆ, ಇನ್ನೊಂದ್ಸತಿ ಮಾಡಬಾರ್ದು ಅನ್ಸುತ್ತೆ. ಆದ್ರೆ ನಾವು ಇವತ್ತಂದ ಕರೆಕ್ಟ್ ನಾವು 3 ತಿಂಗಳು ಕ್ಲೀನ್ ಆಗಿ ಆರೈಕೆ ಮಾಡಿದೀವಿ ಅಂದ್ರೆ ಅದು ಡಬಲ್ ಪ್ರಾಫಿಟ್ ಕೊಡ್ತಂದ್ರೆ ಹುಮ್ಮಸ್ ಬರ್ದ ಮತ್ತೆ ಬಿಡೋದ ಎಲ್ಲೇ ಪ್ರಶ್ನೆ ಬರುತ್ತೆ. ಆಮೇಲೆ ಈಗ ನಿಮ್ಮ ಹತ್ರ ಈಗ ಒಂದ್ 3 ತಿಂಗಳು ಉದಾಹರಣೆ, ಒಂದ್ 3 ತಿಂಗಳು ಕುರಿ ತಂದು ಸಾಕಿದೀರಾ. ಹೌದೌದು. ಮಾರಾಟ ಮಾಡ್ಬೇಕಾರೆ ನಿಮ್ಮ ಹತ್ರ ಬರ್ತಾರೆ ಕುರಿ ತಗೋಣರು, ಅವರಿಗೂ ನಿಮ್ ರೇಟಿಗೂ ಗಿಟ್ಲಿಲ್ದಾಗ ಏನ್ ಮಾಡ್ತೀರಾ? ಇಲ್ಲ, ನಾವು ಮುಂಚೆನೆ ಕ್ಯಾಲ್ಕುಲೇಷನ್ ಹಾಕೊಂಡಿರ್ತೀರಿ ಸರ್. ಪ್ರತಿ ತಿಂಗಳು ಒಂದು ಎಲೆ ಒಂದು ಕುರಿ ಅಂದಿದ್ಕೆ ನಮಗ ಪ್ರತಿ ತಿಂಗಳಿಗೆ ಒಂದ್ ತಿಂಗಳು ನಾನು ಸಾಕಿದ್ರೆ 1,000 ರೂಪಾಯಿ ಒಂದ್ ಕುರಿಯಿಂದ ಬರ್ಬೇಕು. ಉದಾಹರಣೆಗೆ ನಮ್ಗೆ 50% ನಾವು ಮರಿಗೆ ಹಾಕಿರ್ತೀವಿ, 25% ಖರ್ಚು ಹಾಕ್ತಿವಿ, ಇನ್ನು 25% ನಮಗೆ ನಿವ್ವಳ ಲಾಭ ಆಗಿ ಉಳಿದೈತೆ. ಇದು ಕ್ಯಾಲ್ಕುಲೇಷನ್. ಅದನ್ನ ಕರೆಕ್ಟ್ ಆಗಿ ಎಲ್ಲ ಏನ್ ಕುರಿ ಸಾಕಾಣಿಕೆದಾರ ಬ್ಯಾಲೆನ್ಸ್ ಮಾಡ್ಯಾರ ಅಂದ್ರೆ ಖಂಡಿತ ಫೇಲ್ ಆಗಲ್ಲ. ನಾವೇನ್ ಮಾಡ್ತಾ ಇದೀವಿ, ಒಳ್ಳೆ ಮರಿಗಳನ್ನ ತರಲ್ಲ, ಅವಕ್ಕೆ ಫೀಡು ಜಾಸ್ತಿ ಹಾಕಿರೋ ಖರ್ಚು ಜಾಸ್ತಿ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವಕ್ಕೆ ಸರಿಯಾಗಿ ನಾವು ದುಡ್ಡು ಕೊಡಲ್ಲ, ಅವಾಗ ಗ್ರೋತ್ ಬರಲ್ಲ.
ಬಂದಿಲ್ದಾಗ ಏನಾಗುತ್ತೆ ನಾವು ಹಸ್ಲಿಗೂ ತಗೊಂಡೋಗಲ್ಲ ಅವ್ನು ಮಾರಾಟ ದಳ್ಳಾಳಿಗಳು. ಅವಾಗ ಏನಾಗುತ್ತೆ ನಷ್ಟ ಆಗುತ್ತೆ, ಬಿಡಪ್ಪ ಯಾಕೆ ಬೇಕಂತ ಕೈ ಬಿಡ್ತದೆ. ನಾವು ಫಸ್ಟಿಗೆನೆ ಇವಾಗ 6,000 ರೂಪಾಯಿ 5,000 ರೂಪಾಯಿ ಪಟ್ಲಿ ಮರಿಗೆ ಹಾಕಿದೀವಿ ಅಂದ್ರೆ ಕನಿಷ್ಠ 3 ತಿಂಗಳಿಗೆ 2,000ದಿಂದ 2,500 ರೂಪಾಯಿ ಫುಡ್ಡು ಅವಕ್ಕೆಲ್ಲ ಹಾಕ್ಬೇಕಾಗುತ್ತೆ. ನಮಗೆ ನೆಕ್ಸ್ಟ್ ಒಂದು 2,500ರಿಂದ 3,000 ರೂಪಾಯಿ ಮಾರಾಟ ನಮಗೆ ಖಂಡಿತ ಬಂದೇ ಬರ್ತದೆ, ಮಾರಾಟದಿಂದ ಲಾಭ. ನಿಮ್ಮಲ್ಲಿ ಯಾವ ತಳಿ ಕುರಿ ಸಾಕಾಣಿಕೆ ಮಾಡಿದೀರಾ ಸರ್? ನಮ್ದು ಡೆಕಾಣಿ ಬಳ್ಳಾರಿ ಇದೇ ಭಾಗದಲ್ಲೇನೆ ನಮಗೆ ಮಾರಾಟಗಾರರೆಲ್ಲ ಹಿಡಿತಿರೋದು. ನಮ್ಮ ಭಾಗದಲ್ಲಿ ಲೋಕಲ್ ಮಾರ್ಕೆಟ್ ಇರೋದನ್ನ ಇದೇ ತಳಿ ಆಗಿರುತ್ತೆ. ಹಂಗಾಗಿಬಿಟ್ಟು ನಮ್ಮ ಕಡೆ ಕೆಂಗುರಿ ಆಗ್ಲಿ ಎಳಗ ಆಗ್ಲಿ ಜಾಸ್ತಿ ಓಡೋದಿಲ್ಲ. ನಮ್ಗೆ ಇದೇ ಕುರಿನೇ ನಮ್ಮ ಡೆಕಾನಿ ಅಂತ ಏನು ಬಳ್ಳಾರಿ ತಳಿ ಬರ್ತದೆ, ಚಳ್ಕೆರೆ ತಳಿ ಬರ್ತದ, ಈ ತಳಿನ ನಾವ್ ಹೆಚ್ಚಾಗಿ ಸಾಕಾಣಿಕೆ. ರೈತರು ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಅವ್ರ ಭಾಗದಲ್ಲಿ ಯಾವ್ಯಾವ ಕುರಿ ಚೆನ್ನಾಗಿ ಸೇಲ್ ಆಗ್ತವೆ ಆ ತರ ನೋಡೇ ಮಾಡಿದ್ರೆ ಚೆನ್ನಾಗಿ. ಹೌದೌದು, ಆ ಭಾಗದಲ್ಲಿ ಅವಕ್ಕೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ, ಮತ್ತೆ ಅಲ್ಲಿ ಲೋಕಲ್ ಮಾರ್ಕೆಟ್ನು ಅದೇ ಇರುತ್ತೆ. ಹಾಗಾಗಿ ನಾವು ಆ ಸ್ಥಳೀಯವಾಗಿ ಏನಿರ್ತಾವ ಆ ತಳಿಗಳನ್ನೇ ನಾವು ಸಾಕಾಣಿಕೆ ಮಾಡೋದು ಉತ್ತಮ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಕುರಿ ತಂದು ಇಷ್ಟು ವರ್ಷ ಸಾಕಿದಿರ, ಯಾವತ್ತೂ ಫೇಲ್ ಆಗಿಲ್ಲ? ಇಲ್ಲ ಸರ್, ಫೇಲ್ ಆಗಿಲ್ಲ. ಮತ್ತೆ ಹೊರಗಡೆ ಅಲ್ಲಿದೆ ನೋಡ್ರಿ ಸರ್, ಯಾವ್ದು? ಅದು ಮೌಳಿ ಅಂತ. ಅದು ಬಸವನ ಬಾಗೇವಾಡಿಯಿಂದ ತಂದ್ವಿ. ಯಾವ್ದು ಮೌಳಿ ತೋರಿಸ್ತೀರ ಒಂದು? ಇದೆ ಸರ್, ಇದು ಬಸವನ ಬಾಗೇವಾಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು. ಸುಮಾರು 100 ಕೆಜಿಯಿಂದ 150 ಕೆಜಿ ಇಳುವರಿ ಬರ್ತೈತಿ. ಇದು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಅಲ್ಲಿ ಹೆಚ್ಚು ಕಂಡು ಬರ್ತೈತಿ. ಇದನ್ನ ಆ ಕಡೆ ಭಾಗದಾಗ ಇದನ್ನ ಲಕ್ಷ್ಮಿ ಸ್ವರೂಪಿ ಅಂತ ಸಮೇತ ಇದನ್ನ ಸಾಕಾಣಿಕೆ ಮಾಡ್ತಾರೆ. ಲಕ್ಷ್ಮಿ ಸ್ವರೂಪಿ ಅಂದ್ರೆ ದುಡ್ಡು ಮಾಡ್ಕೊಡುತ್ತೆ ಅನ್ನೋ ಒಂದು ಇದಕ್ಕೆ ಅಲ್ಲಿ ಆ ಭಾವನೆ ಇದೆ. ಇದು ಹೆಚ್ಚು ತೂಕನೂ ಬರ್ತೈತೆ, ಒಳ್ಳೆ ತಳಿ. ಆದ್ರೆ ಇದಕ್ಕೆ ಅತಿ ಹೆಚ್ಚು ನಾವೇನು ಬೂಸ ನುಚ್ಚು ಆತರ ಕೊಡ್ತೀವಿ, ಆತರ ತೊಗರಿ ಒಟ್ಟು ಆತರ ಹೆಚ್ಚಾಗಿ ಅದು ಮೇವು ಬಯಸುತ್ತೆ. ಅಷ್ಟನ್ನ ಕೊಟ್ಟಾಗ ಅದು ನಮ್ಗಿನ್ನ ಹೆಚ್ಚಾಗಿ ಬರ್ತದೆ, ಆರೈಕೆ ಜಾಸ್ತಿ ಬಿಡುತ್ತೆ. ನಮ್ ಭಾಗದಲ್ಲೂ ಅದಕ್ಕೂ ಹೋಲಿಕೆ ಮಾಡಿದಾಗ ನಮ್ ಭಾಗದಲ್ಲಿ ಅಷ್ಟೊಂದು ಅದಕ್ಕೆ ಆಹಾರ ಸಿಗದಲೇ ಇರೋದ್ರಿಂದ ಆ ವಿಚಾರದಲ್ಲಿ ನಾವು ಲೋಕಲ್ ಅಲ್ಲಿ ಫೇಲ್ ಆಗಿದ್ವಿ. ವಿತ್ ಅದನ್ನ ಸಪ್ರೇಟ್ ಆಗಿ ಹೆಂಗ್ ಇವಾಗ ಪಟ್ಲಿ ಮರಿಗಳು ಸಾಕಾಣಿಕೆ ಮಾಡಿ ಅವಕ್ಕೆ ಹೆಚ್ಚಿನ ಫೀಡ್ ಕೊಟ್ಟಾಗ ಏನಾಗುತ್ತೆ, ಇವಕ್ಕಿನ್ನ ಹೆಚ್ಚು ಗ್ರೋತ್ ಬರ್ತೈತೆ, ಆರೈಕೆ ಹೆಚ್ಚು ಬಯಸುತ್ತೆ. ಅಷ್ಟನ್ನ ಮಾಡ್ಬೇಕಂತ ಹೇಳ್ತೀನಿ. ಹಾಗಾಗಿ ನಮ್ಗೆ ಲೋಕಲ್ ಆಗಿ ನಾವು ಕಡಿಮೆ ಕೊಟ್ಟು ಕಡಿಮೆಗೆ ದುಡ್ಡು ಹೆಂಗ್ ಮಾಡ್ತಿದ್ವಿ ಅಂದ್ರೆ ಲೋಕಲ್ನೇ ಬಯಸೋದು ಉತ್ತಮ ಆಗುತ್ತೆ ಸರ್. ಈಗ ಆ ತಳಿ ಕುರಿಗಳನ್ನ ಎಷ್ಟು ತಂದ್ರಿ ಸರ್ ನೀವು? ನಾವು 14 ತಂದಿದ್ವಿ. 14ರಲ್ಲಿ ಮಾರಾಟ ಮಾಡಿದೀರಾ? ಮಾರಾಟ ಮಾಡಿದ್ವಿ. ಎಷ್ಟು ಮಾಡಿದಿರಿ ಸರ್? ಇಲ್ಲ, ನಾವು 13 ಕೊಟ್ಟಿದ್ದೀನಿ, ಒಂದು ಮಾತ್ರ ಉಳಿಸ್ಕೊಂಡಿದ್ದೀನಿ. ಏನಕ್ಕೋಸ್ಕರ ಉಳಿಸ್ಕೊಂಡ್ರಿ ಸರ್? ಅದು ಇರ್ಲಿ ಒಂದು ಅಲ್ಲಿದ ತಂದ್ವಿ, ನಾವು ಬಯಸಿ ತಂದ್ವಿ, ನಮಗೆ ಅದು ಅಡ್ಜಸ್ಟ್ ಆಗ್ಲಿಲ್ಲ. ಹಾಗಾಗ್ಬಿಟ್ಟು ಅವನ್ನ ಮಾರಾಟ ಮಾಡಿ ಒಂದನ್ನು ಮಾತ್ರ ಮಡಗಿದ್ದೀನಿ. ಒಂದನ್ನು ಮಾತ್ರ ಮಡಗಿದ್ದೀರಾ? ಅದ್ ಹೆಂಗ್ ಬರುತ್ತೆ ಅದಕ್ಕೆ ಹೆಚ್ಚು ಎಷ್ಟು ಆರೈಕೆ ಆಗುತ್ತೋ ಅಷ್ಟನ್ನ ಕೊಟ್ಟು ಎಷ್ಟು ಗ್ರೋತ್ ಬರುತ್ತೆ ನೋಡ್ಬೇಕಂತಾನೆ ಪ್ರಾಯೋಗಿಕವಾಗಿ ಅದೊಂದು ಬಿಟ್ಕೊಂಡಿದೀನಿ ಸರ್. ಈಗ ಸರ್, ಈಗ ನಮ್ ಭಾಗದವು ಡೆಕೋನಿ ಕುರಿಗಳು ಆಯ್ಕೆ ಮಾಡೋದು, ಆ ಮರಿ ಯಾವ ತರ ಇರುತ್ತೆ, ಅದ್ರ ಮುಖ ಲಕ್ಷಣ ಅದನ್ನೆಲ್ಲ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಓಕೆ, ಆಗ್ಬೋದು ಸರ್. ಇಲ್ಲಿ ನಮ್ಮ ಡೆಕಾನಿ ಬಂದು ನಮ್ಮ ಕರೆ ಕಲರೇ ಬರ್ತೈತೆ. ಕರೆ ಕಲರು ಮಾಮೂಲಾಗೆ ಇವೆಲ್ಲ ನಮ್ ಭಾಗದಲ್ಲಿ ಬರ್ತಕ್ಕಂಥವು ಕೊಂಬತ್ತವೆ. ಅದನ್ನ ಹೆಚ್ಚು ಬಯಸ್ತಾರೆ. ನಮಗೆ ಪಟ್ಲಿ ಮರಿ ನೋಡ್ರಿ, ಈ ಟಗರು ಹಿಡೀರಿ, ಇದನ್ನ ಎಲ್ಲರೂ ಆ ಮೋಳಿ ಕುರಿಗೆ ಕ್ರಾಸ್ ಆಗಿರ್ತತೆ. ಒಂದಕ್ಕೆ ಆ ಕ್ರಾಸ್ ಆದಂತ ಸಂದರ್ಭದಲ್ಲಿ ಮೂತಿ ಗಿಣಿ ಮೂಗು ಬರೋದ್ರಿಂದ ಈ ಪಟ್ಲಿ ಸಾಕಾರು ನಮ್ ಬ್ರೀಡ್ನವರು ಹೆಚ್ಚು ಲಾಭ ಕೇಳ್ತಾರೆ. ಒಂದು ಮರಿನ 25ರಿಂದ 50 ಸಾವಿರಕ್ಕೆ, ನಮ್ಮೂರಲ್ಲಿ 82 ಸಾವಿರಕ್ಕೆ ಮಾರಾಟ ಆಗೈತೆ. 82 ಸಾವಿರಕ್ಕೆ 3 ತಿಂಗಳು ಮರಿ, 3 ತಿಂಗಳು ಮರಿ ಮಾರಾಟ ಆಗಿದೆ. ಯಾಕಂತಂದ್ರೆ ಅದು ಮೋಳಿಗೆ ಅದು ಕೊಂಬು ಲಕ್ಷಣ, ಮತ್ತೆ ಅವು 2 ಕುಚ್ಚು ಬರ್ತವೆ, ಅವೆಲ್ಲ ಲಕ್ಷಣ ಇದ್ವು ಅಂದ್ರೆ ಅತಿ ಹೆಚ್ಚುನಾಗಿ ಪಟ್ಲಿ ಮರಿಗೆ ಬೀಜದ ಮರಿ ಅಂತೇಳಿ ಆಯ್ಕೆ ಮಾಡ್ಕೊಂತಾರೆ. ಅವಾಗ ರೈತರು ಸಾಕಾಣಿಕೆ ಮಾಡೋರಿಗೆ ಹೆಚ್ಚು ಲಾಭ ಆಗುತ್ತೆ. ಇದು ನಾವು ತಂದಿದ್ದು ಒಂದು 4 ತಿಂಗಳು ಮರಿ. ಇದು 4 ತಿಂಗಳು ಮರಿ ತಂದಿದ್ರಾ ಸರ್? ತಂದಿದ್ವಿ. 26 ಸಾವಿರ ಕೊಟ್ಟಿದ್ವಿ ಇದಕ್ಕೆ. 26 ಸಾವಿರ ರೂಪಾಯಿ ಕೊಟ್ಟಿದ್ವಿ. 26 ಸಾವಿರ ಕೊಟ್ಟಿದ್ವಿ 4 ತಿಂಗಳು ಮರಿಗೆ. 4 ತಿಂಗಳು ಮರಿಗಿಗೆ 26 ಸಾವಿರ ಕೊಟ್ಟಿದ್ರಾ? ಹೌದು. ಈಗ ಇನ್ನು ಅಲ್ಲೂ ಹಾಕಿಲ್ಲ. ಯಾರನ್ನ ಬಂದ್ರೆ ಇದನ್ನ ಮುದಿದು ಪಟ್ಲಿ ಅಂತ ಹೇಳಿ ಅಲ್ಲಿ ಹಿಡಿಯಕ್ ಹೋಗ್ತಾರೆ.
ಇವಾಗ ಕರೆಕ್ಟ್ ಜನವರಿ 26ಕ್ಕೆ ಅದು 1 ವರ್ಷ ಆಗೈತೆ. ವರ್ಷದ ಮೇಲೆ 2 ತಿಂಗಳಿಗೆ ಹಲ್ಲ ಹಾಕುತ್ತೆ. ಇನ್ನ ಹಲ್ಲ ಹಾಕಿಲ್ಲ, ಕ್ರಾಸಿಂಗಿಗೂ ಇನ್ನ ಬಂದಿಲ್ಲ ಅದು. ಹಂಗ ಆಗ್ಬಿಟ್ಟು ಅದ್ರದ್ದು ನೋಡ್ರಿ ಜಾಡು ಹೆಂಗೈತೆ, ಅದು ದಷ್ಟಪುಷ್ಟವಾಗಿರೋದ್ರಿಂದ ಮರಿ ಹೆಚ್ಚು ತೂಕ ಬರೋದ್ರಿಂದ ಅದಕ್ಕೆ ಬೇಡಿಕೆ ಇರ್ತವೆ. ಈಗ ಅಂದಾಜು ಅದ ಏನ್ ರೇಟಿಗೆ ಹೋಗ್ಬೋದು ಸರ್, ನೀವು ಕೊಡ್ತೀರಾ ಅಂದ್ರು? ನಾವ್ ಕೊಡ್ತೀವಿ ಅಂದ್ರೆ 30,000 ರಿಂದ 35,000 ರೂಪಾಯಿ ಕೇಳ್ತದಾರ ಸರ್. ಅದ್ರದ್ದು ಏನಿಲ್ಲ ಅಂತಂದ್ರೂ 1 ಲಕ್ಷಕ್ಕವರೆಗೂ ಮಾರೋವರೆಗೂ ನಾವ್ ಕೊಡೋದಿಲ್ಲ. 1 ಲಕ್ಷ ರೂಪಾಯಿ ಮಾರಾಟ ಮಾರೋವರೆಗೂ ಕುರಿ ಕೊಡೋದಿಲ್ಲ ಸರ್. ಯಾಕಂದ್ರೆ ಹೆಚ್ಚು ಗ್ರೋತ್ ಇದೆ, ಬೀಜದ ಪಟ್ಲಿಗೆನೆ, ಕಟುಕರಿಗೆ ಕೊಡೋದಿಲ್ಲ. ಅದನ್ನ ಬ್ರೀಡಿಂಗ್ ಪರ್ಪಸ್ ಯಾರು ಮಾಡ್ತಾರ ಅವ್ರಿಗೆ ಮಾತ್ರ. ಅವ್ರಿಗೆ ಅಂದ್ರೆ ಈಗ ನಿಮಗೆ ನಂಬಿಕೆ ಇದೆ ಅದ್ ನನ್ನ ಹತ್ರ ಸೇಲ್ ಆಗುತ್ತೆ ಅಂತ ನಂಬಿಕೆ ಇದೆ? ಖಂಡಿತ ಇದೆ ಸರ್. ಇಲ್ಲಿ ನಮ್ಮವ್ರು ಇನ್ನೊಬ್ರು ಸಾಕಿದಾರೆ, ಅವ್ರ ನಮ್ಮ ಇವೆಲ್ಲ ಬಂದು 60 kg ದಾಟಲ್ಲ. ನಮ್ಮ ಡೆಕಾನಿ ಏನಿದಾವ 60 kg ದಾಟಲ್ಲ, ತೂಕ ದಾಟೋದಿಲ್ಲ. ಆದ್ರೆ ಅದು ಬಂದು 1 ಕ್ವಿಂಟಲ್ ವರ್ಗು ಬೆಳಿತೈತೆ. ಮತ್ತೆ ಕಲರ್ ಆಗ್ಲಿ, ಜಂಪ್ ಆಗ್ಲಿ, ನಮ್ಮ ವಾತಾವರಣಕ್ಕೆ ಸ್ಥಳೀಯವಾಗಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದಾಗ್ಲಿ ಚೆನ್ನಾಗಿರುತ್ತೆ ಅದು. ಯಾಕಂದ್ರೆ ಅದಾಲೆ ಕ್ರಾಸ್ ಆಗಿ ನಮ್ ಡೆಕ್ಕನಿಗೆ ಹೊಂದ್ಕೊಳ್ಳೋ ರೀತಿಯಲ್ಲಿದೆ. ಮೌಳಿ ಕ್ರಾಸ್ ಅದು. ಹಂಗಾಗ್ಬಿಟ್ಟು ಇಲ್ಲಿ ವಾತಾವರಣಕ್ಕೆ ಅದು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದು ಇಳುವರಿ ಸಮೇತ ಹೆಚ್ಚು ಬರ್ತಿರೋ ಕುರಿ ಸಾಕಾಣಿಕೆದಾರರಿಗೆ ಅಲ್ಲೇ ಬಂದ್ಬಿಡುತ್ತೆ ಅದ್ರ ದುಡ್ಡು. ಒಂದು ಮರಿ 6,000 ರೂಪಾಯಿ ಹೋಗೋದ್ ನಾ 25,000 20,000 ಮಾರ್ತಾರ ಅಂದಾಗ, ಹಂಗಾಗಿ ಅವ್ರಿಗೆ ಮತ್ತೆ ನೋಡ್ರಿ ಎಲ್ಲ ಕುರಿ 60 kg ಬರೋವು. 1 ಕ್ವಿಂಟಲ್ ಹೋಗ್ತಾವ ಅಂದ್ರೆ 40 kg, ಅಲ್ಲಿ 40% ಹೆಚ್ಚುವರಿ ಆಗ್ಬಿಡ್ತಾವ ಅವನಿಗೆ. ಹಂಗಾಗಿ ಲಾಭ ಇರ್ತೈತೆ. ಬ್ರೀಡಿಂಗ್ ಆಯ್ಕೆ ಮಾಡೋದ್ರಾಗ ನಾವು ಒತ್ತು ಕೊಡ್ಬೇಕಾಗುತ್ತೆ ಸರ್. ಆಮೇಲೆ ಈಗ ಆ ಪೇಷನ್ಸ್ ಹೆಂಗಿರುತ್ತೆ? ಈಗ ನೀವ್ ಹೇಳಿದ್ರಿ ನಾನು 1 ಲಕ್ಷ ರೂಪಾಯಿ ತನಕ ಹೋಗೋ ಮಟ ಮಾರಲ್ಲ ಅಂತ ಹೇಳಿದ್ರಿ. ಆ ನಿಮ್ ಪೇಷನ್ಸ್ ಹೇಗಿರುತ್ತೆ ಸರ್ ಅಲ್ಲೇ ತನಕ? ಇಲ್ಲ, ಖಂಡಿತ ತಕ್ಷಣ ನಾವು ದುಡ್ಡು ಮಾಡ್ಬೇಕಂತಂದ್ರೆ ಪ್ರತಿ ಒಂದು ಕೋಳಿ ಸಾಕಾಣಿಕೆ ಮಾಡ್ಲಿ ಅಥವಾ ಇನ್ನೊಂದ್ ಏನಾನ ಹೈನುಗಾರಿಕೆ ಮಾಡ್ಲಿ, ಪಟ್ಟಿ ಮರಿ ಸಾಕಾಣಿಕೆ ಮಾಡ್ಲಿ, ನಮ್ಮ ಪೇಷನ್ಸ್ ನಮ್ಮ ಸಾಮರ್ಥ್ಯಕ್ಕೆ ನೋಡ್ಕೊಂಡೇ ಮಾಡ್ಬೇಕು. ಇವಾಗ ಇದು ಬಂದು 1 ವರ್ಷ ಆದ್ರೆ ನನಗೆ ಬೇಕಾಗಿರೋದು 2 ತಿಂಗಳು 3 ತಿಂಗಳು ದುಡ್ಡು ಬೇಕಂದ್ರೆ ನಾವು ಪಟ್ಲಿ ಮರಿ ಮಾಮೂಲಾಗಿ ಲೋಕಲ್ ಆಗಿರ್ತಕ್ಕಂಥ ಪಟ್ಲಿ ಮರಿ ತಂದು ಸ್ಟಾರ್ಟಿಂಗ್ ಮಾಡೋರು. ಅದನ್ನ ಕರೆಕ್ಟ್ ಆಗಿ 3 ತಿಂಗಳ ಆರೈಕೆ ಮಾಡಿದ್ರೆ ನಾವು 5,000 ಅಥವಾ 6,000 ಹಾಕಿರ್ತೀವಿ, ಖಂಡಿತ ಡಬಲ್ ಬರುತ್ತೆ. ಅದರಲ್ಲಿ 25% ಖರ್ಚಾಗಿರುತ್ತೆ. 50 ಭಾಗ ಅದ್ರದ್ದು ಬಂಡವಾಳ ಹಾಕಿರ್ತೀವಿ, ಏನು ಮರಿಗಳಿಗೆ ಮೇಲೆ ಇರ್ತೈತೆ. 25 ಭಾಗ ನಮಗೆ ಲಾಭ ಬರ್ತೈತೆ. ಅದನ್ನ ಸ್ಟಾರ್ಟಿಂಗ್ ನಾವು ಮಾಡ್ಬೇಕು. ಅದರಲ್ಲಿ ಲಾಭ ಕಂಡ ನಂತರದಲ್ಲಿ ಈ ತರದವು ಅಥವಾ ಲಾಂಗ್ ಫೀಲ್ಡ್ ಏನು ಸ್ಕೇಲ್ ಇರುತ್ತ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸರ್, ಈಗ ಒಂದ್ ಮರಿ ತೋರ್ಸಕ್ ಆಗುತ್ತಾ? ನೀವ್ ಏನೇನ್ ಚೆಕ್ ಮಾಡ್ತೀರಾ ಅಂತ? ಖಂಡಿತ ಸರ್. ಒಂದ್ ಮರಿ ಹಿಡಿದು ನೀವು ಜಾಡ್ ಅಂದ್ರಿ, ಅದು ಒಬ್ಬರಿಗೆ ಅರ್ಥ ಆಗಲ್ಲ. ಒಬ್ಬರಿಗೆ ನಿಮ್ ಭಾಗದಾಗ ಜಾಡು ಅಂತಾರೆ. ಜಾಡು ಅಂದ್ರೆ ಲೆಂತ್. ಲೆಂತ್ ಜೊತೆಗೆ ಗಟ್ಟಿ ಇರ್ಬೇಕು. ಇಲ್ಲಿ ನೋಡ್ತಾರೆ ಗಟ್ಟಿ ಅಲ್ಲಿ ನೋಡ್ತಾರೆ ಸರ್. ಕೈ ಹಾಕಿದ್ರೆ ಅದು ಒಳಗ್ ಹೋಗಲ್ಲ, ಮಾಂಸ ಸಿಗುತ್ತೆ. ಮತ್ತೆ ಇಲ್ಲಿ ಇಚ್ಕದ ಮೆತ್ತಗ್ ಹೋಗುತ್ತಾ ಅಥವಾ ಗಟ್ಟಿ ಇರುತ್ತಾ ಅನ್ನೋದು ಗೊತ್ತಾಗುತ್ತಿಲ್ಲ. ಬರೀ ಚೆನ್ನಾಗ್ ಮೇಯ್ತೈತಾ ಇಲ್ಲ ಅಥವಾ ಎಷ್ಟು ಗಟ್ಟಿ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ತೊಡೆ ಹಿಡಿತಾರೆ, ಕಂಡ ಜಾಸ್ತಿ ಬಂದಿರುತ್ತೆ. ಇಲ್ಲಿ ಹೆಣಗಟ್ಟಿದೆ ಚೆನ್ನಾಗಿದೆ ಮರಿ ಅಂತ. ಅದ್ರ ಜೊತೆಗೆ ಮರಿಗಳನ್ನ ಎಲ್ಲ ಕೊಂಬ್ ಮುರ್ಕೊಂಡಿರೋದು, ಏಟಾಗಿರೋದು, ಇಲ್ಲಿ ರೋಗ ಇದ್ರೆ ಗೊಣ್ಣೆ ಇರ್ತದೆ, ಸಿಂಬಳ ಬಂದಿರುತ್ತೆ, ಅದನ್ನ ನೋಡ್ತಾರೆ. ಇಲ್ಲಿ ಗುಳ್ಳೆ ಪಳ್ಳೆ ಆಗ್ಯಾವ ಅಂತ ಇಷ್ಟನ್ನ ಕಣ್ಣು ಆಡಿಸ್ತಾರೆ. ಕೆಲವ್ರ ಕಣ್ಣನ್ನ ಇಲ್ಲಿ ಗುಡ್ಡೆ ನೋಡ್ತಾರೆ, ಏನೋ ಪ್ರಾಬ್ಲಮ್ ಇದೆಯಾ ಅಂತ. ಇಷ್ಟನ್ನೆಲ್ಲ ಚೆಕ್ ಮಾಡ್ತಾರೆ. ಜೊತೆಗೆ ಮರಿ ನೋಡ್ತಿದ್ದಂಗೆನೆ ಗೊತ್ತಾಗುತ್ತೆ ಇಲ್ಲಿ ತುಪ್ಪಡ ಉಬ್ಳು ಹೊಡೆದಿರುತ್ತೆ. ಹೊಡೆದಿರಬಾರ್ದು. ಅದು ಹೊಡೆದಿದ್ದಂದ್ರೆ ಹಾಲು ಕುಡ್ದಿಲ್ಲ ಮರಿ. ಉಬ್ಳು ಹೊಡೆದೈತೆ ಬೇರೆ ಅರ್ಥದಾಗ ತುಪ್ಪಡ ಅಗಲ ಆಗಿರುತ್ತೆ. ಇದೇನು ತುಪ್ಪಡ ಇದೆಯಾ, ಇದು ಅಗಲ ಹೊಡ್ಕೊಂಡಿರುತ್ತೆ. ಆತರ ಇರಬಾರ್ದು. ಇದು ಕಚ್ಕೊಂಡಿರ್ಬೇಕು, ನುಣುಪಾಗಿರ್ಬೇಕು. ಅದು ಮರಿ ಚೆನ್ನಾಗ್ ಹಾಲು ಕುಡಿಸ್ಕೊಂಡಿದ್ರೆ ನುಣುಪಾಗಿರ್ತೈತೆ. ಇಲ್ಲ ಅಂದ್ರೆ ಅದೆಲ್ಲ ಅಳ್ಕೊಂಡಿರುತ್ತೆ. ಹಂಗಾಗ್ಬಿಟ್ಟು ಅಷ್ಟನ್ನ ಲಕ್ಷಣಗಳನ್ನ ನಾವು ಕಂಡುಹಿಡಿತೀವಿ ಮರಿ ಚೆನ್ನಾಗಿದೆ ಅಂತ. ಆಮೇಲೆ ಸರ್, ಈಗ ಮರಿ ಹಾಲು ಕುಡಿಯೋ ಮರಿ ಮಣ್ಣು ತಿನ್ನುತ್ತೆ ಅಂತ ಹೇಳ್ತಾರೆ, ಕರೆಕ್ಟ್? ಖಂಡಿತ. ಅದು ಕ್ಯಾಲ್ಸಿಯಂ ಕೊರತೆ ಇದ್ರ ತಿಂತದೆ. 2 ಟೈಮ್ 3 ಟೈಮ್ ಹಂಗ್ ತಿನ್ನೋಕೆ ಕ್ಯಾಲ್ಸಿಯಂ ಟಾನಿಕ್ ಹಾಕಿದ್ರೆ ಬಿಟ್ಬಿಡುತ್ತೆ. ಅಷ್ಟೇ. ಅದು ಕ್ಯಾಲ್ಸಿಯಂ ಕೊರತೆ ಇದ್ರು ಮಾತ್ರ ಮಣ್ಣು ತಿಂತಾವ. ನಾವೇನ್ ಅನ್ಕೊಂತೀವಿ ಬೈಲಿ ಬಿಟ್ರೇನೆ ಮಣ್ಣು ತಿನ್ಬಿಡ್ತಾವೆ ಅಂತ ಹೇಳ್ಬಿಟ್ಟು ಬರೀ ಅಟ್ಟಿ ಒಳಗೆ ಕೊಡೆ ಹಾಕ್ತಿವಿ. ಅದು ತಪ್ಪು. ಕ್ಯಾಲ್ಸಿಯಂ ಟಾನಿಕ್ 2 ರಿಂದ 3 ದಿನ ಹಾಕಿದ್ರೆ ನೀವು ಮಣ್ಣಕ್ಕೆ ಹೊಡೆದ್ರು ಮಣ್ಣು ಮುಂದೆ ತಂದಿಕ್ಕಿರು ತಿನ್ನಲ್ಲ. ಕ್ಯಾಲ್ಸಿಯಂ ಕೊರತೆಯಿಂದ ಆತರ ಮಾಡ್ತಾವ. ಎಲ್ಲ ನಾಲೆಡ್ಜ್ ಇದೆ ಸರ್ ನಿಮಗೆ.
ಖಂಡಿತ. ನೀವು ಯಾಕೆ ನೆಲದ ಮೇಲೆ ಸಾಕಿದಿರಾ? ಒಂದ್ 22 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದ್ ಶೆಡ್ ನಿರ್ಮಾಣ ಮಾಡಿ ಸಾಕೋದಾಗಿತ್ತಲ್ಲ. ಇಲ್ಲ ಖಂಡಿತ ಮಾಡ್ಬೋದು ಸರ್. ಹಾ. ಅದು ನಮ್ಗೆ ಅದೇ ದುಡ್ಡಿನ ಇವಾಗ ಒಂದ್ ಹಠ ಮಾಡ್ಬೇಕಂತಂದ್ರೆ ಕನಿಷ್ಠ 50,000 ಲಕ್ಷ ಬೇಕಾಗುತ್ತೆ. ಅದೇ 60,000 ಇದ್ರೆ ಇನ್ನ 10 ಮರಿ ಬರ್ತವೆ. 10 ಮರಿ ನಮಗೆ 3 ತಿಂಗಳಿಗೆ ಅದ್ರ ನಮಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದ್ 20,000 ರೂಪಾಯಿ ಲಾಭ ಬಂದ್ಬಿಡುತ್ತೆ 20 ಮರಿ ಹಾಕಿದ್ವಿ ಅಂದ್ರೆ. ಹಂಗಾಗ್ಬಿಟ್ಟು ಸದ್ಯಕ್ಕೆ ನಾವು ಮಾಡಿಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ಮಾಡ್ತೀವಿ ಸರ್. ಅಂದಾಜು ನೀವು ಈಗ ಇಷ್ಟೆಲ್ಲ ಶೆಡ್ಡಿಗೆ ಮಾಡ್ಕೊಳೋದಕ್ಕೆ ಎಷ್ಟು ಖರ್ಚಾಯ್ತು? ಒಂದ್ 70,000 ಆಗಿದೆ ಸರ್. 70,000 ಆಗಿದೆ. ಈಗ ನೀವು ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ಹೌದು ಸರ್. ಈಗ ನೀವು ಈ 70,000 ರೂಪಾಯಿಲಿ ಮರಿ ಮಾಡಿದಾಗ ಶೆಡ್ಡಿಗೆ ಇಷ್ಟು ದುಡ್ಡು, ನಂದಿಷ್ಟು ಖರ್ಚು ದುಡ್ಡು ಅಂತ ತೆಗಿತೀರಾ? ಹೌದು, ನಾವು ಶೆಡ್ಡಿಗೆ ಇದಕ್ಕೆ ಅಂತ ಇಷ್ಟು ತೆಗ್ದಿಲ್ಲ. ನಮ್ ಸ್ಕೇಲ್ ಏನ್ ನಾವು ಬೆಳವಣಿಗೆಗೆ ಲೆಕ್ಕಾಚಾರದಂತೆ ನಮ್ಗೆ ಒಂದ್ ಕುರಿ ಹೇಳಿದ್ನಲ್ಲ, ನಮ್ ಒಂದ್ ಕುರಿ ಐತೆ 3 ತಿಂಗಳ ನಾವು ಸಾಕಿದ್ರೆ ಪ್ರತಿ ತಿಂಗಳು 1,000 ರೂಪಾಯಿ ಇದ್ರ ಮೇಲೆ ಬರೋ ಕನಿಷ್ಠ ಅಂತಂದ್ರೆ 800 ರೂಪಾಯಿ ಅಂತ ಇದರಿಂದ ನಾವು ಪ್ರಾಫಿಟ್ ತೆಗಿತೀವಿ ಅಂತ ನಮ್ಗೆ ಕಾನ್ಫಿಡೆಂಟ್ ಇದೆ ಸರ್. ಅದ್ರ ಮೂಲಕ ನಾವು ಹೋಗ್ತೀವಿ. ನನಗೆ ಇನ್ನ ಹೆಚ್ಚಿನದಾಗಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂಬದೈತೆ, ಇನ್ನ ಜೇನು ಸಾಕಾಣಿಕೆ ಮಾಡ್ಬೇಕಂಬದೈತೆ. ಈ ರೀತಿ ಬೇರೆ ಬೇರೆ ಅವೆಲ್ಲ ಇರೋದ್ರಿಂದ ಒಂದಕ್ಕೇನೆ ನಾವು ಅಟ್ಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾನು ಒತ್ತು ಕೊಡ್ತಿಲ್ಲ. ನಾವು ಹೈಡ್ರೋಫೋನಿಕ್, ಅಜೋಲ ಆ ತರದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ದಿರೋದ್ರಿಂದ ಹೈಡ್ರೋಫೋನಿಕ್ ತಂದಿದೀವಿ. ಅದನ್ನ ನಮಗೆ ನಿರ್ವಹಣೆ ಮಾಡಕ ಬೇರೆ ಪರ್ಯಾಯವಾಗಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ಹಾಗಾಗ್ಬಿಟ್ಟು ನಾನು ಇನ್ನ ಅಟ್ಟ ಆ ತರ ಹೋಗಿಲ್ಲ, ಮಾಡ್ಬೇಕು ಮುಂದಿನ ದಿನದಲ್ಲಿ. ಈಗ ನಮ್ಮ ಚಳ್ಳಕೆರೆ, ಪರಶುರಾಂಪುರ, ಬಳ್ಳಾರಿ, ಚಿತ್ರದುರ್ಗ ಸಬ್ಸ್ಕ್ರೈಬರ್ಗಳಿಗೆ ಏನಾನ ಕುರಿ ಬೇಕಂದ್ರೆ ನಿಮ್ಮ ಹತ್ರ ಇರೋ ವಿಡಿಯೋ ನೋಡಿ ಸಿಗುತ್ತೆ ಅಂದ್ರೆ ಸಿಗುತ್ತಾ? ಇಲ್ಲ ಖಂಡಿತ ಸಿಗುತ್ತೆ ಸರ್. ನಮ್ಮಲ್ಲಿ ಯಾವ ಅವೈಲಬಲ್ ಐತ ಅಂತಂದ್ರೆ ಅವ್ರಿಗೆ ನಾವು ವಾಟ್ಸಾಪ್ ಅಲ್ಲಿ ಕಳಿಸ್ತೀವಿ, ಇಷ್ಟ ಇದಾವೆ ನೋಡ್ರಿ ಈ ರೇಟ್ಗೆ ಅಂತೀವಿ. ಅವ್ರಿಗೆ ಹತ್ರ ಇದ್ದು ಲೋಕಲ್ ಆಗಿ ಅವ್ರಿಗೂ, ಯಾಕಂದ್ರೆ ಇವಾಗ ಎಲ್ಲೋ ಇರೋ ಶಿವಮೊಗ್ಗ, ದಾವಣಗೆರೆ ಎಲ್ಲೋ ಇರೋರು ಇಲ್ಲಿ ಬಂದ್ರೆ ವೇಸ್ಟ್ ಖರ್ಚು ಆಗುತ್ತೆ. ಅದ ಹಾಕೊಡುದು. ನಾವು ಫಸ್ಟ್ ನಮಗೆ ಫೋನ್ ಮಾಡಿದ್ರೆ ನಮ್ಮಲ್ಲಿ ಇಷ್ಟ ಇದಾವ ಅಂತ ಹೇಳ್ತೀವಿ. ಅವರೇಜ್ ಇಷ್ಟು ತೂಕ ಬರ್ತವೆ, ಈ ರೇಟ್ ಐತಂತ ನಾವು ಮಾಹಿತಿ ಕೊಡ್ತೀವಿ. ಅವ್ರಿಗೆ ಇಷ್ಟ ಆಗಿ ಲೈಕ್ ಆಗಿ ಬರುವಂತ, ಯಾಕಂದ್ರೆ ನಾವು ತೂಕ ಬೇಕಾದ್ರೆ ತೂಕನು ನಾವು ಹೇಳ್ತೀವ. ಅವ್ರಿಗೆ ವರ್ಕೌಟ್ ಆಗುತ್ತಂದ್ರೆ ಬಂದ್ ಖಂಡಿತ ತಗೊಂಡ್ ಹೋಗ್ಬೋದು, ಕೊಡ್ತೀವಿ ಸರ್. ಹಾಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 9380589916. ನಮ್ಗೆ ಆದಷ್ಟೇನ 8 ಗಂಟೆ ಆ ಟೈಮಲ್ಲಿ ಫೋನ್ ಮಾಡಿ, ಮತ್ತೆ ಸಾಯಂಕಾಲ ಒಂದ್ 5 ಗಂಟೆ ಮೇಲೆ ಮಾಡಿರಿ ಸರ್. ಈಗ ಕುರಿಗಳಿಗೆ ಪ್ರತಿದಿನ ಏನ್ ಫುಡ್ ಕೊಡ್ತೀರಾ ಸರ್? ಸರ್ ಬೆಳಿಗ್ಗೆ ನಾವು ಕಡ್ಲೆ ಒಟ್ಟು ಕೊಡ್ತೀವಿ, ಈ ಬಿಳಿ ಜೋಳದ ಸೆಪೆ ಇದ್ರೆ ಕೊಡ್ತೀವಿ, ರಾಗಿ ಕಡ್ಡಿ ಕೊಡ್ತೀವಿ. ಮತ್ತೆ ನಮಗೆ ಇದು ಮೆಕ್ಕೆಜೋಳದ್ದು ನುಚ್ಚನ್ನ ಮತ್ತೆ ಕೋಳಿ ಫೀಡ್ ಅಂತ ಬರುತ್ತೆ. ಅದು 50 kg ಬ್ಯಾಗ್ ಬರ್ತವೆ. 50 kg 1 ಕ್ವಿಂಟಲ್ ಮೆಕ್ಕೆಜೋಳದ ನಾವು ಮಿಷಿನ್ಗೆ ಹಾಕ್ಸಿದ್ದು ನುಚ್ಚನ್ನ ಬೆರಕೆ ಮಾಡಿ ಹಾಕ್ತಿವಿ. ಹಂಗನು ಒಂದ್ ಸ್ವಲ್ಪ ನಾವು ಗ್ರೋತ್ ಚೆನ್ನಾಗಿ ಬರ್ಬೇಕು, ಬೇಗ ಬರ್ಬೇಕಂದ್ರೆ ಹಿಂಡಿ ಮತ್ತೆ ಪಾಲಿಶ್ ತೌಡು ಅವು 2 ಕೊಟ್ರೆ ಇನ್ನ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಬರ್ತವೆ. ಮತ್ತೆ ವಾರಕ್ಕೆ ಇಲ್ಲ 15 ದಿನಕ್ಕೊಂದ್ಸತಿ ಗ್ರೋತ್ ಬರೋ ಅಂತ ಒಂದು ಟಾನಿಕ್ ಹಾಕ್ತಿವಿ. ಪವರ್ ಬೂಸ್ಟ್ ಅಂತ ಒಂದ್ ಬರುತ್ತೆ, ಬ್ರೂಟಾನ್, ಆಸ್ವೇಟ್ ಅಂತ ಒಂದ್ ಬರುತ್ತೆ. ಆ 3ರಲ್ಲಿ ಯಾವ್ದಾದ್ರು ಒಂದು ನಾವು ಕೊಡ್ತೀವಿ. ತಂದಿ ದಿನದಲ್ಲಿ ಪ್ರಾರಂಭದಾಗೆ ನಾವು ಜಂತುನಾಶಕ ಒಂದ್ ಯಾವ್ದಾದ್ರು ಕೊಡ್ತೀವಿ. ಆ ಜಂತುನಾಶಕ ಕೊಟ್ಟ ನಂತರ ಟಾನಿಕ್ 3 ದಿನ ಕಂಟಿನ್ಯೂ ಕೊಡ್ತೀವಿ. ನೆಕ್ಸ್ಟ್ ತಿಂಗಳಲ್ಲಿ 1 ಟೈಮ್ 2 ಟೈಮ್ ಟಾನಿಕ್ ಹಾಕಿದ್ರೆ ಸಾಕು. 3 ತಿಂಗಳಿಗೆ ನಮಗೆ 10,000 11,000 ಬಾಳಂಗೆ ಮರಿ ರೆಡಿ ಆಗುತ್ತೆ. ಆಮೇಲೆ ಸರ್ ಅವಾಗಲೇ ಒಂದು ಕುರಿ ತೋರಿಸಿದ್ರಿ ಮೌಳಿ ಅಂತ. ಹೌದು ಸರ್, ಹೌದು. ಆ ಕುರಿಗಳನ್ನ ನೀವು 13-14 ತಂದು ಸಾಕಿದೀನಿ ಅಂತ ಹೇಳಿದ್ರಿ. ಹೌದು ಸರ್. ಅದ್ರ ಜೊತೆಗೆ ನಮ್ಮ ಕರೆ ಕುರಿ, ಡೆಕನಿ ಕುರಿನೂ ಇದ್ವು ಅವಾಗ? ಇದ್ದು ಸರ್, ಇದ್ವು. ಅತಿ ಹೆಚ್ಚಾಗಿ ಮೇವು ಯಾವ ತಳಿ ತಿಂತಿತ್ತು ಸರ್? 2 ಸೇಮೆ ತಿಂತವೆ ಅನ್ನೋದು, ಆದ್ರೆ ಅದಕ್ಕೆ ಇನ್ನ ಎಕ್ಸ್ಟ್ರಾ ಫೀಡ್ ಮಾಡ್ಬೇಕಾಗುತ್ತೆ. ಅವಕ್ಕೆ ಇವಕ್ಕೆ ತಿನ್ನೋದೇ ಸಾಕಾಗುತ್ತೆ. ಆದ್ರೆ ಅವಕ್ ಬಂದ್ಬಿಟ್ಟು ಅವು ಪ್ರದೇಶದಿಂದ ಪ್ರದೇಶಕ್ಕೆ ಚೇಂಜ್ ಆಗಿರೋದ್ರಿಂದ ತಿನ್ನೋದು ಸ್ವಲ್ಪ ಸ್ಲೋ ತಿನ್ನುತ್ತೆ. ಅದಕ್ಕೆ ಅದು ಸಬ್ಸೆಂಟ್ ಅನ್ಸಲ್ಲ. ಅದಕ್ಕೆ ಎಕ್ಸ್ಟ್ರಾ ಈ ತರ ನುಚ್ಚು ಏನಾದ್ರೂ ಎಕ್ಸ್ಟ್ರಾ ಫೀಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಕೊಡ್ತಕ್ಕಂತ ಇದು ಅದಕ್ಕೆ ಸಾಕಾಗೋದಿಲ್ಲ. ಅವಕ್ಕೆ ಎಕ್ಸ್ಟ್ರಾ ನಾವೇನಾದ್ರೂ ಒಂದೊಂದು 1/4 kg ಕೊಟ್ಟಿದ್ದೆ ಆದ್ರೆ ಖಂಡಿತ ನಮ್ಮವಕ್ಕಿನ್ನ 40% ಅದು ಗ್ರೋತ್ ಬರ್ತದೆ. ಉದಾಹರಣೆಗೆ ಚಿತ್ರದುರ್ಗ, ಹಿರಿಯೂರು ಎಲ್ಲ ಸಂತೆಯಲ್ಲಿ ಆ ಮೋಳಿ ಕುರಿನ ನೀವು ಅಬ್ಸರ್ವ್ ಮಾಡಿ, ನಮ್ಮವಕ್ಕಿನ್ನ ಕನಿಷ್ಠ ಅಂದ್ರೆ 40% ಅವು ಹೆಚ್ಚಿಗಿರ್ತವೆ. ಅದನ್ನ ನೋಡಿ ನಾನು ತೆಗೆದುಕೊ ಬಂದೆ. ನಮಗೆ ಅಷ್ಟು ಮೇಂಟೈನ್ ಮಾಡಕ್ ಆಗಿದ್ದಕ್ಕೆ
ಅವನ್ನ ಕೊಟ್ಟೆ ಬೇಡ ಅಂತೇಳಿ. ಇವಾಗ ಒಂದು ಇಟ್ಕೊಂಡಿದ್ದೀನಿ. ಅದನ್ನ ಅದೇ ತರನೇ ಹೆಚ್ಚುವರಿಯಾಗಿ ಫೀಡ್ ಕೊಟ್ಟು ಅದನ್ನ ಗ್ರೋತ್ ಮಾಡಿ ಪ್ರಯೋಗ ಮಾಡ್ಬೇಕು. ನಂತರದಲ್ಲಿ ಮತ್ತೆ ಅವನ್ ತರ್ಬೇಕು ಅನ್ನೋದು ಒಂದು ಅಭಿಲಾಷೆ ಒಂದೇ ಸರ್. ಅದು ಪ್ರಯೋಗ ಮಾಡಿ ಎಲ್ಲ ಆದ್ಮೇಲೆ ನಮ್ಮನ್ನ ಕರ್ಸೋ ಒಂದ್ಸತಿ ವಿಡಿಯೋ ಮಾಡಿಸ್ತೀರಾ? ಖಂಡಿತ ಕರೆಸ್ತೀನಿ ಸರ್. ನಿಮ್ಮಲ್ಲಿ ಬಹಳಷ್ಟು ನಾನು ಹೇಳೋದು ಇದೆ. ಖಂಡಿತ ಇನ್ನೊಂದಿನ ನಾವು ಮೋಳಿದು ತೋರಿಸ್ತೀನಿ. ಜೊತೆಗೆ ಇನ್ನ ರೈತರು ಹೈನುಗಾರಿಕೆ ಜೊತೆಗೆ ಇನ್ನ ಏನೆಲ್ಲ ಮಾಡ್ಬೋದನ್ನ ಪ್ರಯೋಗಶೀಲವಾಗಿ ವರ್ಕ್ ಮಾಡ್ತಾನೆ ಇದೀನಿ ಸರ್. ಖಂಡಿತ ಇದರಲ್ಲಿ ಯಶಸ್ವಿ ಆಗೋಣ ಎಲ್ಲರೂ ಸೇರ್ಕೊಂಡು ಅಂತ ಹೇಳ್ತೀನಿ ಸರ್. ಈಗ ಕುರಿ ಕಾಯಿಲೆ ಬಗ್ಗೆ ಬಂದ್ಬಿಡೋಣ ಸರ್. ಈಗ ನೀವು ಮ್ಯಾಟ್ ಮೇಲೆ ಸಾಕಿದ್ರೆ ಕುರಿಗಳು ಗಂಜಲು ಮಾಡ್ಕೊಂಡಾಗ ಅಥವಾ ಪಿಕ್ಕೆ ಹಾಕಿದಾಗ ಅದ್ರ ಕಾಲ್ಗಳಿಗೆ ಹತ್ತಿ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ನೀವು ನೆಲದ ಮೇಲೆ ಸಾಕಿದಿರಾ, ಇಲ್ಲೇ ಹಾಕ್ತವೆ, ಅದ್ರ ಮೇಲೆ ಮಲ್ಕಂತವೆ. ಆಮೇಲೆ ಈಗ ನಿಮ್ ಕುರಿಗಳಿಗೆ ಹಿಂದ್ಗಡೆ ಬಾಲತಾಗೆಲ್ಲ ಅದೆಲ್ಲ ಅಂಟ್ಕೊಂಡಿದೆ. ಅದರಿಂದ ಏನಾನ ಈ ನಮಗೆ ಹೆಂಗ್ ಕಜ್ಜಿ ಆಗುತ್ತೋ ಹಂಗ್ ಸ್ಕಿನ್ ಕಾಯಿಲೆ ಆಗೋದು ಆ ತರ ಎಲ್ಲ ಆಗಲ್ವಾ ಇದಕ್ಕೆ? ಇಲ್ಲ ಖಂಡಿತ ಸರ್, ನೀವ್ ಹೇಳಿದ್ದೇನ ಕರೆಕ್ಟ್ ಇದೆ. ಆದ್ರೆ ನಮ್ದು ಚಿತ್ರದುರ್ಗ ನಿಮಗೆ ಗೊತ್ತಿದ್ದಂಗೆ ಮಳೆ ಬರ್ತಕ್ಕಂಥದ್ದು ಹೆಚ್ಚು ಅಂದ್ರೆ 3 ರಿಂದ 4 ತಿಂಗಳು ಮಳೆ ಬರ್ತೈತೆ. ನೀವ್ ಹೇಳಿದ್ದು ಮ್ಯಾಟು ಅವೆಲ್ಲ ಬಂದ್ಬಿಟ್ಟು ಶಿವಮೊಗ್ಗ ಮಲೆನಾಡು ಸೈಡ್ಗೆ ಓಕೆ ಸೂಟೇಬಲ್ ಇರುತ್ತೆ. ಆದ್ರೆ ನಮ್ಮಲ್ಲಿ ಜಸ್ಟ್ 3 ತಿಂಗಳು 4 ತಿಂಗಳು ಇರೋದ್ರಿಂದ ಅಷ್ಟೊಂದು ಕಾಸ್ಟ್ ಇನ್ವೆಸ್ಟ್ ಮಾಡಿ ಅಟ್ಟ ಮಾಡೋಂತ ಅವಶ್ಯಕತೆ ಇಲ್ಲ. ನೀವ್ ಹೇಳ್ದಂಗೆ ಇವಾಗ ಅದು ಉಚ್ಕೊಳ್ತವೆ ಇದಾಗುತ್ತೆ ಅಂತಾರ. ಮರಿಗಳ ಮಾರ್ಕೆಟ್ ಇಂದ ಸ್ಟಾರ್ಟಿಂಗ್ ತಂದಾಗ ನಾವು ಅಲ್ಲಿ ಅವ್ರು ಕೊಡ್ತಕ್ಕಂತ ಫುಡ್ಡಿಗೂ ನಾವು ಕೊಡ್ತಕ್ಕಂತ ಈ ಬೂಸ ಈ ಹೆಚ್ಚುವರಿ ಫುಡ್ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಅವು 1 ಕೆಮ್ಮವರೆಗೂ ಉಚ್ಕೊಂತವೆ. ಒಂದು ವಾರದವರೆಗೂ ಅಡ್ಜಸ್ಟ್ ಆಗೋ ತನಕ ಉಚ್ಕೊಳ್ತವೆ. ಆದ್ರೆ ಅದು ಕಾಯಿಲೆ ಅಲ್ಲ. ಅದು ಫುಡ್ ಹೆಚ್ಚುವರಿ ಫೀಡ್ ತಿಂದಾಗ ಏನಾಗುತ್ತೆ, ಉಚ್ಕೊಳ್ಳುತ್ತೆ. ಅದಕ್ಕೆ ನಾವೇನು ಮಾಮೂಲಿ ಬೇದಿದ್ದು ಒಂದು ಮಾತ್ರೆ ಹಾಕಿ ಐವರ್ಮೆಂಟ್ ಟ್ಯೂಬ್ ಮಾಡಿದಾಗ ಏನಾದ್ರು ಉಣ್ಣೆ ಚೀರು ಅವೇನಾದ್ರು ಸಿಕ್ಕಟ್ಟು ಏನಾದ್ರು ಇದ್ರೆ ಐವರ್ ಮೆಟ್ಟಿನ್ ಅಂತ ಒಂದು ಟ್ಯೂಬ್ ಬದತ್ತೆ. ಅದು ಮಾಡಿದ್ರೆ ಅಂತೆ ಚರ್ಮ ಕಾಯಿಲೆ ಎಲ್ಲ ಹೋಗುತ್ತೆ. ಯಾವುದೇ ರೀತಿ ಉಣ್ಣೆ ಆಗ್ಲಿ ಚಿಗಟೆ ಆಗ್ಲಿ ಯಾವ್ದು ಇರೋದಿಲ್ಲ. ಅಷ್ಟ್ ಮಾಡ್ಕೊಂಡ್ರೆ ಸಾಕು. ಆದ್ರೆ ಅಟ್ಟನೇ ಬೇಕು ಅನ್ನೋ ಒಂದು ನೆಸಿಟಿ ಏನು ಇರೋದಿಲ್ಲ. ಯಾಕಂದ್ರೆ ನಮ್ದು ಚಿತ್ರದುರ್ಗ ಭಾಗ ಒಣ ಪ್ರದೇಶ. ಹಂಗಾಗಿ ಯಾವುದೇ ರೀತಿ ಕಾಯಿಲೆಗಳು ಬೇಗ ಅಟಕ್ ಆಗಿ ಅಥವಾ ಕುರಿಗಳು ಸಾವನ್ನಪ್ಪುವಂತ ಮಟ್ಟಿಗೆ ತಗೊಂಡೋಗಂತ ವಾತಾವರಣ ಏನಿಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಆದ್ರೆ ಅದೇ ಮಲೆನಾಡು ಪ್ರದೇಶದಲ್ಲಿ ಕಂಪಲ್ಸರಿ ಅದ್ ಬೇಕಾಗುತ್ತೆ. ಯಾಕಂದ್ರೆ ಎನಿ ಟೈಮ್ ಜಿಡಿ ಮಳೆ ಇರೋದ್ರಿಂದ ಗೊರಸುಗಳೆಲ್ಲ ನೆಂದು ಹುಳ ಬೀಳೋಂತ ಸಾಧ್ಯತೆ ಕುಂಟದು ಆ ತರ ಎಲ್ಲ ಹೆಚ್ಚು ಆಗುತ್ತೆ. ಅದಕ್ಕಾಗಿ ಅವ್ರಿಗೆ ಬೇಕಾಗುತ್ತೆ ಆ ಪ್ರದೇಶದಾಗೆ. ನಮ್ಮ ಭಾಗದಾಗ ಏನ್ ಬೇಕಾಗೋದಿಲ್ಲ ಸರ್. ಆಮೇಲೆ ಸರ್, ನೀವು ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಮಾರ್ಕೆಟಿಗೆ ಹೋಗಿ ನೀವೇ ಆಯ್ಕೆ ಮಾಡ್ಕೊಂಡ್ ಬಂದ್ರೆ ಬೇರೆ ಯಾರನ್ನ ಕರ್ಕೊಂಡು ಹೋಗಿದ್ರು? ಇಲ್ಲ ಸರ್, ನಮ್ಮ ಲೋಕಲ್ ಅಲ್ಲೇ ವ್ಯಾಪಾರಗಾರ ಅದಾರೆ. ಮತ್ತೆ ಕುರಿ ಕಾಯಕ್ ಅದಾರಲ್ಲ ಅವ್ರಿಗಾಲೆ ಬಹಳ ವರ್ಷದಿಂದ ಅನುಭವ, 10-15 ವರ್ಷದಿಂದ ಅವ್ರ ಕುರಿಗಳನ್ನೇ ನೋಡ್ಕೆ ಬಂದಿರೋದ್ರಿಂದ ಈ ಕುರಿ ತಕೊಂಡ್ರೆ ಇದು ಬೇಗ ಗ್ರೋತ್ ಬರುತ್ತೆ ಇಲ್ಲ ಅನ್ನೋದು, ಅದು ಆರೋಗ್ಯವಾಗೈತಾ ಅಥವಾ ಜ್ವರ ಇದಾವ ಅವನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಾರೆ. ಉದಾಹರಣೆಗೆ ಮೂಗಲ್ಲಿ ನಾವು ಕುರಿ ತರ್ಬೇಕಂತ ಅಂದ್ರೆ ಮರಿ ಜಾಡಾಗಿರೋದ್ರ ಜೊತೆಗೆ ಅವು ತಲೆ ತೆಗಿಸ್ಕೊಂಡಿರ್ಬಾರ್ದು, ಆಕ್ಟಿವ್ ಆಗಿರ್ಬೇಕು. ಮೂಗಲ್ಲಿ ಸಿಂಬಳ ಇರಬಾರ್ದು, ಮತ್ತೆ ಮಡಿಮೆ ಗುಳ್ಳೆ ತರ ಇದ್ದಿರ್ತವೆ ಅದಿರ್ಬಾರ್ದು. ಹಿಂದೆಗಡೆನೆ ಅವು ಕುರಿ ತೂಪಡದಲ್ಲಿ ಕಾಣೋದಿಲ್ಲ. ಮಡಿಮೆ ಗುಳೆ ಆ ತರ ಏನಾದ್ರು ಇದ್ರೆ ಅಮ್ಮ ಎದ್ದಿದ್ರೆ ಅವು ಹಿಂದೆಗಡೆ ಮತ್ತೆ ಮುಂದೆಗಡೆ ಅವ್ರು ಚೆಕ್ ಮಾಡ್ತಾರೆ. ಅವನ್ನೆಲ್ಲ ಲಕ್ಷಣಗಳನ್ನ ನೋಡಿ ನಾವು ಅಬ್ಸರ್ವ್ ಮಾಡ್ತೀವಿ. ಮತ್ತೆ ನಾವು ಬಹಳ ತಗೊಂಬರಿದ್ರೆ ಒಬ್ರು ಇಬ್ರು ಇದ್ರೆ ಹೆಚ್ಚಾಗಿದ್ದಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲ ಮರನ್ನು ಒಬ್ಬನೇ ಕಣ್ಣಾಡ್ಸಕ್ ಆಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಅವ್ರಿಗೆ ದಳ್ಳಾಳಿಗಳು ಜಾಸ್ತಿ ಇರೋದು ಒತ್ತಡ ಹಾಕ್ಬಿಡ್ತಾರೆ. ನಾವು 1-2-3 ಇದ್ದಾಗ ಒಳ್ಳೊಳ್ಳೆ ಮರಿಗಳನ್ನ ನೋಡಿ ನಮ್ಮ ಕೋಟ ಅಂತ ಬೆಲೆ ತಕ್ಕನಾಗಿ ಮರಿಗಳನ್ನ ತೆಗೆದುಕೊಂಡ್ಬರ್ತೀವಿ ಸರ್. ಸರ್, ಈಗ ಮಾರ್ಕೆಟ್ ಅಲ್ಲಿ ಮೋಸ ಅಂತ ಆದ್ರೆ ಏನಾಗ್ಬೋದು ಸರ್? ಮೋಸ ಅಂತಂದ್ರೆ ಅದೇ ಅವ್ರು ಏನ್ ಮಾಡ್ತಾರೆ, ದೊಡ್ಡ ಕುರಿಗಳನ್ನ ತಗೊ ಬಂದಿರ್ತಾರೆ ಪಟ್ಲಿ ಮರಿ, 6 ಚೆನ್ನಾಗಿರ್ತವೆ. ಅದ್ರಕ್ಕೆ 4,000 ರೂಪಾಯಿದವ್ ಹಾಕ್ಬಿಡ್ತಾರೆ. ಇವು 6,000 ರೂಪಾಯಿದವು 6 ಇರ್ತವೆ. ಹಾಕ್ಬಿಟ್ಟು ನಮಗೆ ಒಂದೇ ಲಾಟು ಒಂದೊಂದ್ ನಾವು ಕಿತ್ಕೊಡೋದಿಲ್ಲ, ಒಂದೊಂದ್ ಮಾರಲ್ಲ ಅಂತ ಹೇಳಿ ಗುಂಪಲ್ಲಿ ಮಾರ್ತಾರೆ. ಕಾಯಿಲೆ ಇರೋವ್ ಹಾಕಿರ್ತಾರೆ. ಈ ರೀತಿಯಲ್ಲಿ ಮೋಸ ಮಾಡ್ತಾರೆ. ಮತ್ತೆ ದುಡ್ಡಿನ ವಿಚಾರದಾಗನು ಅವರು ಇಲ್ಲ ಇದು ಅಷ್ಟೇನೆ ಒಂದೇ ಗುಂಪು ನಾವು ನಂಬಿದ್ದಿಲ್ಲ ಅಂತೇಳಿ ಇದ್ ಮಾಡ್ತಾರೆ. ಹಂಗಾಗಿ ಅನುಭವಸ್ಥರನ್ನ ಜೊತೆಗೆ ಒಂದು ಇದ್ರೆ ಒಳ್ಳೇದಾಗುತ್ತೆ. ಒಬ್ಬೊಬ್ರು ಹೋಗೋದೇನ ಅಲ್ಲ, ಇಬ್ರು ಇದ್ರೆ ಕಣ್ಣಾಡಿಸ್ತೀವಿ. ಯಾವ ಮರಿ ಕಾಯಿಲೆ ಐತೆ, ಚೆನ್ನಾಗದವ, ಈ ರೇಟ್ ಇಡ್ಬೋದಾ ಇಲ್ಲ ಎಲ್ಲವನ್ನ ಗಮನಿಸ್ಕೊಂಬಕ್ಕೆ ಒಬ್ರಿಗೇನ ಇಬ್ಬರು ಬೆಟರ್ ಮಾರ್ಕೆಟ್ಗೆ ಹೋಗ್ತೀವಿ ಅಂದ್ರೆ. ಆದಷ್ಟು ಲೋಕಲ್ ಕುರಿ ಹಟ್ಟಿಗಳಲ್ಲೇ ನಮ್ಮವರಿಗೆ 100 ರೂಪಾಯಿ ಹೆಚ್ಚಾಗ್ಲಿ. ಇವಾಗ ಮಾರ್ಕೆಟ್ಗೆ ಹೋದ್ರೂ ಅವು ತರೋಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಬೀಳುತ್ತೆ, ದಳ್ಳಾಳಿ ತಗೊಂತಾರೆ. ಅದೆಲ್ಲ ಇಲ್ಲೇ ನಮ್ಗೆ ಲೋಕಲ್ ಕುರಿಯರಿಗೆ ಕೊಟ್ರೆ ಅವರು ಒಳ್ಳೆ ಮರಿನೇ ಕೊಡ್ತಾರೆ. ಸಿಗ್ಲಿಲ್ಲ ಕಾಲದಾಗ ಅಂತರ್ನೇ ಅನುಭವಸ್ಥರನ್ನ ಕರ್ಕೊಂಡು ಹೋಗಿ ತರೋದು ಉತ್ತಮ ಅಂತ ಹೇಳ್ತಾರೆ ಸರ್. ಆಮೇಲೆ ಈ ಚಳಿಗಾಲದಲ್ಲಿ ಕುರಿಗಳಿಗೆ ಬಹಳ ಕಾಯಿಲೆ ಅಂತ ಹೇಳ್ಬಿಟ್ಟು ಶೆಡ್ಗಳಲ್ಲೆಲ್ಲ ಟಾರ್ಪಲ್ ಪ್ಯಾಕ್ ಮಾಡೋದು, ಗ್ರೀನ್ ಮ್ಯಾಟ್ ಪ್ಯಾಕ್ ಮಾಡೋದು ಮಾಡ್ತಾರೆ. ನಿಮ್ದು ಪೂರ್ತಿ ಓಪನ್ ಐತೆ.
ನಿಮ್ಮ ಮರಿಗಳಿಗೆ ಯಾವ ಮತ್ ಕಾಯಿಲೆ ಬರ್ಲಿಲ್ಲ ಅಥವಾ ನೀವು ಮುಚ್ಚುತ್ತೀರಾ ಇದನ್ನೇನ? ಇಲ್ಲ ಇಲ್ಲ, ಈ ನೀವ್ ಅಂದಂಗೆ ಈ ಚಳಿಗಾಲ ಬರ್ತಿದ್ದಂಗೆನೆ ಕುರಿಗಳಿಗೆ ಜ್ವರಗಳು ಅಥವಾ ಇತರೆ ಕಾಯಿಲೆ ಬರೋದು ಸಹಜ, ಜಾಸ್ತಿ ಇರ್ತೈತೆ. ನಾವು ಅಬ್ಸರ್ವ್ ಯಾವ್ದು ತಕ್ಷಣ ಮೇಯ್ತಿರಲ್ಲ ಅಥವಾ ಸುಮ್ನೆ ನಿಂತಿರುತ್ತ ಅದನ್ನ ಅಬ್ಸರ್ವ್ ಮಾಡಿ ತಕ್ಷಣಕ್ಕೇನೆ ನಾವು ವ್ಯಾಕ್ಸಿನ್ಗಳಾಗ್ಲಿ ಅಥವಾ ಅವಕ್ಕೆ ತಕ್ಕನಾಗಿ ಔಷಧಿಗಳನ್ನ ಕೊಡ್ಬೇಕು. ಇಲ್ಲ ಕುರಿಯರ್ ಅನುಭವ ಇರೋರನ್ನ ಕರ್ಕೊಬಂದು ತೋರಿಸಿ ಇಂಜೆಕ್ಷನ್ ಎಲ್ಲಾ ಮಾಡ್ತೀವಿ ಸರ್. ಕೆಲವರು ನಮ್ಮಲ್ಲಿ ಕುರಿ ಸಾಕಾಣಿಕೆ ಪಟ್ಲಿ ಮರಿ ಟಗರು ಸಾಕಾಣಿಕೆ ಮಾಡಾರ ಏನ್ ಮಾಡ್ತಾ ಇದಾರೆ, ಈ ಚಳಿಗಾಲದ ಬ್ಯಾಚ್ ನ ಓತ್ ಮರಿ ಮಾಡ್ತಾರೆ. ಅವಕ್ಕೆ ಜಾಸ್ತಿ ಕಾಯಿಲೆ ಬರೋದಿಲ್ಲ. ನಮ್ಮ ಒಬ್ರು ಸಾಕ್ತಾರೆ ಮಾಂತೇಶ್ ಅಂತ ಓಬಳಾಪುರ, ಅವರು ಪ್ರತಿ ಸತಿ ಚಳಿಗಾಲದಲ್ಲಿ ಪಟ್ಲಿ ಮರಿನ ಹಾಕೋದಿಲ್ಲ. ಕಾರಣ ಯಾಕಂದ್ರೆ ಅವಕ್ಕೆ ಜ್ವರ ಆಗೋದು ಸಹಜ, ಕೆಮ್ಮು ಬರೋದು ಸಹಜ. ಅವಾಗ 1-2 ಸತ್ತೋಗ್ಬಿಡ್ತಾವ. ನಾವ್ ಎಷ್ಟೇ ವ್ಯಾಕ್ಸಿನ್ ಹಾಕ್ತಿವಿ, ಏನೇ ಕಾಪಾಡ್ಕೊಂತೀವಿ ಅಂದ್ರೆ ಫೇಲ್ ಆಗ್ತಿವಿ. ಅದಕ್ಕೆ ಆವಣ್ಣರ್ ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಚ್ ಅನ್ನ 4 ತಿಂಗಳು ಬ್ಯಾಚ್ ಅನ್ನ ಏನ್ ಮಾಡ್ಬಿಡ್ತಾರೆ, ಚಳಿಗಾಲದ್ನ ಅವರು ಓತ್ ಮರಿ ಮಾಡ್ತಾರೆ. ಅದು ಕರೆಕ್ಟ್ ಅಂತ ಅನಿಸ್ತೈತೆ ಅನುಭವದ ಪ್ರಕಾರವಾಗಿ. ಸರ್ ಆಮೇಲೆ ನೀವು ಕುರಿ ಸಾಕಾಣಿಕೆ ಮಾಡಿದೀರಾ, ಅದ್ರ ಕಷ್ಟ ಸುಖ ಏನ್ ನಿಮಗೆ ಗೊತ್ತು. ನಾನು ತಗೋಣನು 10,000 ರೂಪಾಯಿ ಕುರಿ ಬಂದ್ ನಾನು 6,000 7,000 ಕೇಳ್ತೀನಿ. ದುಡ್ಡು ಐತಪ್ಪ, ಆತಗೆ ಅರ್ಜೆಂಟ್ ಐತಿ, ಇಲ್ಲ ಅಂತ ಹೇಳಲ್ಲ ಮಾರಾಟ ಮಾಡೋನಿಗೆ. ನನಗೆ ತಗೊಂಡೋಗನು ನನಗೇನ್ ಗೊತ್ತು, ನಾನು ಕಷ್ಟ ಪಟ್ಟಿಲ್ಲ. ನಾನ್ ಬಂದ್ ನಿಮ್ ತಕ್ಕ ಕೇಳ್ತೀನಿ 10,000 ರೂಪಾಯಿ ಮರಿ 6,000 ರೂಪಾಯಿ ಕೊಡ್ರಿ, 6,500 ರೂಪಾಯಿ ಕೊಡ್ರಿ ಅಂತ. ಪರಿಸ್ಥಿತಿ ಅವಾಗ ಬಹಳ ಬೇಜಾರು ಅದೇ ಆಗ್ತದೆ. ಅವನು ಯಾವ ರೀತಿ ಇದ್ರೆ ಚೆನ್ನಾಗಿ, ಮಾರಿದ್ರೆ ಚೆನ್ನಾಗ ಅಥವಾ ಏನು ಅಂತ. ಖಂಡಿತ ಖಂಡಿತ ಸರ್, ನೀವು ಕೇಳಿದ ಕ್ವಶನ್ ಕರೆಕ್ಟ್ ಇದೆ. ನಮಗೆ ಅರ್ಜೆಂಟ್ ಐತೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಿ. ಅವ್ರು ಕೇಳೋದು ಗೊತ್ತು, ಇವ್ನಿಗೆ ಕಷ್ಟ ಐತಿ, ಇವತ್ತು ದುಡ್ಡು ಬೇಕು ತಕ್ಷಣಕ್ಕೆ ಅಂತ. ಖಂಡಿತ ಯಾರ ರೈತರು ಆತರ ಕೊಡಕ್ ಹೋಗ್ಬಾರ್ದು. ಯಾಕಂತ ಅಂದ್ರೆ ಇವಾಗ ನಾವು ಲೆಕ್ಕ ಹಾಕ್ದಂಗೆ ಸೋಮವಾರ ಪಾವಗಡ ಸಂತೆ ಇದೆ, ಶನಿವಾರ ಹಿರಿಯೂರ್ ಇದೆ, ಗುರುವಾರ ದುರ್ಗಾ ಐತೆ, ಮಂಗಳವಾರ ಸಿರಾ ಸಂತೆ ಐತೆ. ಹಿಂಗೆ ಪ್ರತಿ ವಾರಕ್ಕೂ 1-2 ಸಂತೆಗಳು ಖಂಡಿತ ನಡೀತಿದ್ದಾವೆ. ಜಸ್ಟ್ ನಮ್ ಪಾಸ್ ಆದ್ರೆ 5,000-10,000 ಟ್ರಾನ್ಸ್ಪೋರ್ಟ್ ಹೋಗ್ಲಿ, ಖಂಡಿತ ಅವನು ದಳ್ಳಾಳಿನೂ ಒಂದ್ರ ಮೇಲೆ ಕನಿಷ್ಠ 500 ರೂಪಾಯಿ 1,000 ರೂಪಾಯಿ ಇಲ್ಲದ್ದು ಮಾಡಲ್ಲ. ನಮ್ಗೆ ಇವತ್ತೇ ದುಡ್ಡು ಬೇಕಂದ್ರೆ ಸಮೇತ ಆ ವಾರದಲ್ಲಿ ಇವತ್ತು ನಿಮ್ಮಂತ ಯೂಟ್ಯೂಬ್ ಚಾನಲ್ ಪ್ರತಿ ಸಂತೆವನ್ನ ಇಂತ ವಾರನೇ ನಡೀತದ ಅಂತ ಕೊಟ್ಟಿದ್ದಾರೆ. ನಮ್ಗೆ ಯಾವ ನಾಳೆಗ್ ದುಡ್ಡು ಬೇಕಾ, ನಾಳೆಗೆ ಯಾವ ವಾರ ಐತೆ ಅಂತ ನೋಡ್ಬಿಟ್ಟು ಒಂದ್ ಟ್ರಾನ್ಸ್ಪೋರ್ಟ್ ತಗೊಂಡೋಗ್ಬಿಟ್ಟು ಹಾಕೊಂಡು ಹೋದ್ರೆ ಖಂಡಿತ ಇವನ್ಗಿನ್ನ 500 ರೂಪಾಯಿ ಹೆಚ್ಚೇ ಮಾರ್ಕೊಂತೀರಾ. ಟ್ರಾನ್ಸ್ಪೋರ್ಟ್ ಹೋದ್ರೆ 5,000-10,000 ರೂಪಾಯಿ ಹೋಗುತ್ತೆ. ಇವನ್ ತಗೋದ್ರೆ ಲಕ್ಷ ಗಟ್ಲೆ ಕಳ್ಕೋಬೇಕಾಗುತ್ತೆ. ಅದನ್ನು ನಾವು ಏನು ಸಾಕಾಣಿಕೆ ಮಾಡೋರು ಗಮನ ಹರಿಸ್ಕೊಂಡು ನಾವೇ ಮಾರ್ಬೇಕು. ಅದು ಬಿಟ್ಬಿಟ್ಟು ಹೆಂಗಂದ್ರೆ ಹಂಗೆ ಕೇಳ್ತಾನಂದ್ರೆ ಕೊಡಲ್ಲ. ನಮ್ಮ ತಕ್ಕನಾಗಿ ರೇಟಿಗೆ ಬಂದ್ರೆ ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾವೇ ಮಾರಾಟ ಮಾಡೋದು ಸೂಕ್ತ. ನಾಟಿ ಕೋಳಿಗಳನ್ನ ಎಲ್ಲ ಸಾಕಿದಿರಲ್ಲ ಸರ್, ಇದನ್ನ ಏನಾನ ಚಳಕೆರೆ ಸಂತೆಗೆ ಅಥವಾ ಧ್ರುವ ಸಂತೆ ತಗೊಂಡೋಗಿ ಮಾರ್ತೀರಾ, ಇಲ್ಲೇ ಮನೆ ಹತ್ರನೇ ಬಂದ್ ಏನಾನ ತಗೊಂಡ್ ಹೋಗ್ತಾರ ಸರ್? ಮನೆ ಹತ್ರನೇ ಬಾಳ ಬರ್ತಾರ ಸರ್. ಮತ್ತೆ ಪಾವಗಡ, ದುರ್ಗ, ಹಿರಿಯೂರಲ್ಲಿ ಸಮೇತ ನಮ್ಮ ಮಾರಾಟ ಮಾಡಿ. ಹೆಚ್ಚಾಗಿ ಇದ್ದಾಗ ನಾವು ಪಾವಗಡ, ದುರ್ಗಕ್ಕೆ ತಗೊಂಡ್ ಹೋಗ್ತೀವಿ. ಚಳ್ಳಕೆರೆಯಲ್ಲೇನು ಪ್ರತಿ ಭಾನುವಾರ, ಸೋಮವಾರ ಪಾವಗಡ ಇರುತ್ತೆ, ಸೋಮವಾರ ಮತ್ ದುರ್ಗದಲ್ಲೂ ಇರುತ್ತೆ. ಮತ್ ನಮ್ಗಿಲ್ಲಿ ಲೋಕಲ್ ಅಲ್ಲೇ ಹೆಚ್ಚು ಪ್ರಚಾರ ಆಗಿರೋದ್ರಿಂದ ನಾಟಿ ಕೋಳಿಗೆ, ನಾಟಿ ಮಟ್ಟಿಗೆ ಬಹಳ ಬೇಡಿಕೆ ಇದೆ. ಹಂಗಾಗ್ಬಿಟ್ಟು ನಾವು ಇಲ್ಲೇ ಲೋಕಲ್ ಅಲ್ಲೇ ಜಾಸ್ತಿ ಕೊಡ್ತೀವಿ. 30 ಕುರಿ ಇರ್ತವೆ, ಸಾಕಿದಿರಾ ತಗೊಂಡೋಗಿ ಮಾರ್ಬಿಟ್ರಿ ಅನ್ಕೊಳ್ರಿ, ತಿರುಗ್ ದಿನಾನೇ ಹೋಗ್ ತಗೊಂಬಂದ್ಬಿಡ್ತೀರಾ ಕುರಿನ, ಅಥವಾ 1 ತಿಂಗಳು 2 ತಿಂಗಳು ಗ್ಯಾಪ್ ಬಿಡ್ತೀರಾ, ಹೆಂಗೆ ಮಾಡ್ತೀರಾ? ಇಲ್ಲ ಸರ್, ಆತರ ಏನಿಲ್ಲ. ನಮಗೆ ಕೆಲಸ ಬೇರೆ ಕೆಲಸ ಇಲ್ಲ ಅಂದ್ರೆ ತಕ್ಷಣ ತಗೊಂಬರ್ತೀವಿ. ಬೇರೆ ಕೆಲಸ ಇದ್ರೆ ಸ್ವಲ್ಪ ನಾವು ರಿಲೀಫ್ ಆಗಿ ನೋಡ್ಕೊಂಡು ಟೈಮ್ ನೋಡ್ಕೊಂಡು ತಗೊಂಬರ್ತೀವಿ ಸರ್. ಸರ್ ಲಾಸ್ಟ್ ಕುರಿ ಸಾಕಾಣಿಕೆ ಹೊಸದಾಗಿ ಮಾಡ್ತೀನಿ ಅನ್ನೋರಿಗೆ ನಿಮ್ ಮನದಾಳದ ಮಾತು ಹೇಳೋದಾರೆ ಏನ್ ಹೇಳ್ತೀರಾ ಸರ್? ಇಲ್ಲ ಸರ್, ಖಂಡಿತ ನಮ್ಗೆ ಸಾಮರ್ಥ್ಯ ಎಷ್ಟೈತಿ, ನಮ್ ಬಡ್ಜೆಟ್ ಫಸ್ಟ್ ನಮ್ ಬಡ್ಜೆಟ್ ಎಷ್ಟೈತಿ ಅಂತ ನೋಡ್ಬೇಕು. ಉದಾಹರಣೆಗೆ 6,000 ರೂಪಾಯಿ ಮರಿ ಬೀಳ್ತವೆ, 2,000 ರೂಪಾಯಿ ಖರ್ಚು ಬರ್ತೈತೆ, ಅಲ್ಲಿಗೆ 8,000 ಆಗುತ್ತೆ. 8,000 ರೂಪಾಯಿ ನಾವು ಕರೆಕ್ಟ್ ಒಂದಕ್ಕಂತ ಕ್ಯಾಲ್ಕುಲೇಷನ್ ಹಾಕೊಂಡು ಎಷ್ಟು ನಮ್ಮ ಹತ್ರ ಅಮೌಂಟ್ ಐತಾ ಅದನ್ನ ನಾವು ಮಾಡಿದ್ದೇ ಬದ್ವಾದ್ರೆ 3 ತಿಂಗಳಿಗೆ ಕನಿಷ್ಠ 1 ತೆಲಿಗೆ ಅಂದ್ರೆ 1 ಕುರಿಗೆ 3,000 ರೂಪಾಯಿ ಅಥವಾ ಕನಿಷ್ಠ 2,500 ಇಂದ 2,000 ರೂಪಾಯಿ ಅಂತೂ ನಷ್ಟ ಇಲ್ದಂಗೆ ಆದಾಯ ಮಾಡ್ಬೋದು ಅಂತ ನಾನು ಕುರಿಗಾರರಿಗೆ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.